ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮುನುಗೌಡ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಈ ಬ್ಲಾಗ್ನ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದು ಕಾಫಿ ಎಲ್ಲ ಕುಡ್ದು ಇನ್ನು ದೇವ್ರ ಪೂಜೆ ಎಲ್ಲ ಮಾಡಿ ಇನ್ನು ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಊರಿಗೆ ಏನಕ್ಕಪ್ಪ ಅಂದರೆ ನಮ್ಮ ಮಾಮಾರ ಮನೆ, ಅಂದರೆ ನಮ್ಮ ಅಮ್ಮರ ಅಣ್ಣರ ಮನೆ ಜಾತ್ರೆ ಇತ್ತು. ಸೊ ಅದಕ್ಕೆ ಎಲ್ಲರೂ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ಹೋಗ್ತಾ ದಾರಿಯಲ್ಲಿ ಹಂಗೆ ಕಬ್ಬಿನ ಜ್ಯೂಸ್ ಅಂಗಡಿ ಸಿಕ್ತು. ಸೊ ಅದಕ್ಕೆ ಎಲ್ಲರೂ ಒಂದೊಂದು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಇನ್ನು ಜಾತ್ರೆಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಇನ್ನು ಜಾತ್ರೆ ಎಲ್ಲಪ್ಪ ಅಂದರೆ ಹುಲಿದುರ್ಗದಲ್ಲಿ ಜಾತ್ರೆ. ಇನ್ನು ನನ್ನ ತಂಗಿ ತಿಂಡಿಗೆ ಅಂತ ಅವಲಕ್ಕಿ ಮಾಡಿದ್ಲು. ನಾನು ಕಾರಲ್ಲಿ ಹೋದರೆ ಸಾಮಾನ್ಯ ವಾಮಿಟ್ ಆಗುತ್ತೆ. ಸೊ ಅದಕ್ಕೆ ಹೋಗ್ತಾ ಕಾರಲ್ಲಿ ತಿನ್ನೋಣ ಅಂತ ತಗೊಬಂದಿದ್ದೆ. ಇನ್ನು ರೋಡಲ್ಲಿ ಹೋಗ್ತಾ ನಮ್ಮೂರಿನ ಕೆರೆ ಸಿಕ್ತು. ಸೊ ಇದೊಂದು ವೀಡಿಯೋ ಇರಲಿ ಅಂತ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಈ ಕೆರೆಯಲ್ಲಿ ನಮ್ಮದು ತುಂಬಾ ಮೆಮೊರಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಸ್ಕೂಲಿಗೆ ರಜಾ ಕೊಟ್ಟಾಗೆಲ್ಲ ಊರಿಗೆ ಬರ್ತಾಯಿದ್ದು. ಇನ್ನು ಊರಿಗೆ ಬಂದರೆ ಸಾಕು ಈ ಕೆರೆ ಹತ್ರ ಬಂದು ಆಟ ಆಡ್ತಾಯಿದ್ದು. ನಾನು, ನಮ್ಮ ಅಕ್ಕ, ನನ್ನ ತಂಗಿ ಮತ್ತು ನಮ್ಮ ಕಜಿನ್ ಸಿಸ್ಟರೆಲ್ಲ ಬಂದು ಆಟ ಆಡ್ತಾಯಿದ್ದು. ಮುಂಚೆ ನೀರು ಇರಲಿಲ್ಲ, ಈಗ ನೀರಿದೆ. ಇನ್ನು ಅಂತೂ ಇಂತೂ ಯಮಗಿರಪ್ಪನ ಜಾತ್ರೆಗೆ ಬಂದು ಇನ್ನು ಈ ಜಾತ್ರೆ ಅಂತೂ ನಂಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಮುಂಚೆಲ್ಲ ನಾನು ಸಿಂಗಲಾಗಿ ಬಂದಿದ್ದೆ, ಈಗ ನನ್ನ ಮಗನ ಜೊತೆಗೆ ಬಂದಿದ್ದೀನಿ. ನನಗಂತೂ ತುಂಬಾ ಖುಷಿ ಆಯಿತು. ಇನ್ನು ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ಇನ್ನು ಜಾತ್ರೆ ಕಡೆಗೆ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಚಿಂಟು ನೋಡಿ, ಯಾವುದೇ ಕಾರ್ ಪಾರ್ಕಿಂಗ್ ಮಾಡಬೇಕಾದ್ರೂ ಅಷ್ಟೇ ನಮ್ಮ ಚಿಂಟು ಲೆಫ್ಟು ರೈಟು ಅಂತ ಹೇಳ್ತಾನೆ ಇರ್ತಾನೆ. ನಮ್ಮ ಚಿಂಟುಗಂತ ಈ ಥರ ಹೇಳೋದಂದರೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಫೈನಲಿ ಜಾತ್ರೆ ಒಳಗಡೆ ಬಂದು ತುಂಬ ಅಂದರೆ ತುಂಬ ಜನ ಇದ್ದರು. ಇನ್ನು ನಮ್ಮ ಮಾಮವರು ಜಾತ್ರೆ ಹತ್ರ ಟೆಂಟ್ ಹಾಕ್ಕೊಂಡಿದ್ರು. ಯಾಕಂದರೆ ಅವ್ರು 3 ದಿನ ಜಾತ್ರೆಲೇ ಇರಬೇಕಾಗಿತ್ತು. ಸೊ ಅದಕ್ಕೆ ಟೆಂಟ್ ಹಾಕ್ಕೊಂಡಿದ್ರು. ಇನ್ನು ದೇವಸ್ಥಾನ ಹತ್ರ ನೆಟ್ವರ್ಕ್ ಏನೂ ಸಿಗ್ತಿರ್ಲಿಲ್ಲ. ಸೊ ಫೋನ್ ಮಾಡಿದ್ರೂ ಕನೆಕ್ಟ್ ಆಗ್ತಿರ್ಲಿಲ್ಲ ಫೋನು. ಇನ್ನು ನಮ್ಮ ಮಾಮ ಮುಂಚೆನೇ ಹೇಳಿದರು, ಒಂದು ದೊಡ್ಡ ಬೇವಿನ ಮರ ಹತ್ರ ಇದ್ದೀವಿ ಬನ್ನಿ ಅಂತ. ಅಲ್ಲಿ ಬಂದು ನೋಡ್ತೀವಿ ಎಷ್ಟೊಂದು ಬೇವಿನ ಮರ ಇತ್ತು. ಅದರಲ್ಲಿ ನಮ್ಮ ಮಾಮರು ಯಾವ ಬೇವಿನ ಮರ ಹತ್ರ ಇದ್ದಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಒಂದು ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ ನಮ್ಮ ಮಾಮ ಅಲ್ಲಿ ಬಂದು ನಿಂತಿದ್ರು, ನಾವು ಬರ್ತೀವಿ ಅಂತ. ಇನ್ನು ನಮ್ಮ ಮಾಮನ ಜೊತೆಗೆ ಟೆಂಟ್ ಹತ್ರ ಬಂದು ನಾನು ವೀಡಿಯೋ ಮಾಡಬೇಕಾದ್ರೆ ಎಲ್ಲ ಆಯ್ ಅಂತ ಹೇಳ್ತಾಯಿದ್ರು. ಇನ್ನು ನಮ್ಮ ಮಾಮನ ನೋಡಿ ಇನ್ನು ಇವ್ರು ಬಂದು ನಮ್ಮ ಅತ್ತೆ ಇನ್ನು ಬಂದ ತಕ್ಷಣ ಮತ್ತೆ ಕಾಫಿ ಎಲ್ಲ ಇಟ್ಕೊಟ್ರು. ಇನ್ನು ಸ್ವಲ್ಪ ಹೊತ್ತು ಹಂಗೆ ಮಾತಾಡ್ಕೊಂಡು ಕೂತಿದ್ದು. ಇನ್ನು ಎಲ್ಲರೂ ಜಾತ್ರೆಗೆ ಟೆಂಪೋ ಮತ್ತು ಆಟೋದಲ್ಲಿ ಬಂದಿದ್ರು. ಇನ್ನು ಕೆಲವರು ಎತ್ತಿನ ಗಾಡೀಲಿ ಬಂದಿದ್ದರು. ಇನ್ನು ಎತ್ತಿನ ಗಾಡಿ ನೋಡೋದೇ ಒಂಥರ ಖುಷಿಯಾಗುತ್ತೆ. ಇನ್ನು ಈ ಥರ ಎತ್ತಿನ ಗಾಡೀಲಿ ಯಾರೂ ಅಷ್ಟೊಂದು ಯೂಸ್ ಮಾಡ್ತಾಯಿಲ್ಲ. ಎಲ್ಲ ಈಗ ಆಟೋ ಮತ್ತು ಟೆಂಪೋ ಬಂತಲ್ಲ ಅದರಲ್ಲೇ ಬಂದ್ಬಿಡ್ತಾರೆ. ಎಲ್ಲೋ ಕೆಲವರು ಅಷ್ಟೇ ಎತ್ತಿನ ಗಾಡೀಲಿ ಬಂದಿತ್ತು. ಇನ್ನು ಎಲ್ಲರೂ ಜಾತ್ರೆ ನೋಡೋಣ ಅಂತ ಬಂದಿದ್ದು, ಜೊತೆಗೆ ದೇವ್ರ ದರ್ಶನ ಮಾಡೋಣ ಅಂತ ಬಂದು. ಇನ್ನು ತೇರೆಳೆಯೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದರು. ಇನ್ನು ತೇರಿಗೆ ಅಲಂಕಾರ, ಹೂವಿನ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಇನ್ನು ದೇವಸ್ಥಾನ ಹತ್ರ ಬಂದು ದೇವ್ರ ದರ್ಶನ ಮಾಡೋಣ ಅಂತ ಇನ್ನು ಜನ ನೋಡಿ ತುಂಬ ಅಂದರೆ ತುಂಬಾ ಜನ ಇದ್ದರು. ಇನ್ನು ಕೆಲವರು ಹೊರ್ಗಡೆನೇ ಎಲ್ಲ ಪೂಜೆ ಮಾಡಿ, ಇನ್ನು ರಶ್ ಇದ್ರಲ್ಲ, ಇನ್ನು ಒಳಗಡೆ ಹೋಗೋಕ್ಕಾಗಲ್ಲ ಅಂತ ಹೊರಗಡೆ ಪೂಜೆ ಮಾಡಿ ಬಂದಿದ್ದರು. ಇನ್ನು ಇಲ್ಲಿ ಸ್ವಲ್ಪ ಜನ ರಕ್ತದಾನ ಎಲ್ಲ ಮಾಡ್ತಾಯಿದ್ರು. ಇನ್ನು ದೇವಸ್ಥಾನ ಒಳಗಡೆ ನೋಡ್ಬೋದು ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದರು ಮಾತ್ರ. ಇನ್ನು ನಾವಂತೂ ದೇವ್ರ ದರ್ಶನ ಮಾಡೋಕ್ಕಾಗಿಲ್ಲ, ತುಂಬ ಅಂದರೆ ತುಂಬ ಜನ ಇದ್ರಲ್ಲ. ಸೊ ಅದಕ್ಕೆ ಇನ್ನೊಂದು ಸಲ ಬಂದಾಗ ದೇವ್ರ ದರ್ಶನ ಮಾಡೋಣ ಅಂತ ಸುಮ್ಮನಾದು. ಇನ್ನು ಈ ವಾಂಕಲ್ ನೋಡಿ ಎಣ್ಣೆ ಕುಡಿದ್ಬಿಟ್ಟು ಯಾವ ಥರ ಡ್ಯಾನ್ಸ್ ಆಡ್ತಿದ್ದಾರೆ ಅಂತ. ನಮ್ಮ ಚಿಂಟು ಅಂತೂ ಎಷ್ಟು ಹೇಳಿದ್ರು ಬರ್ತಾನೆ ಇರಲಿಲ್ಲ, ವಾಂಕಲ್ ನೋಡ್ಕೊಂಡೇ ನಿಂತಿದ್ದ. ಇನ್ನು ದೇವ್ರಿಗೆ ಹೊರ್ಗಡೆಯಿಂದನೇ ಕೈ ಮುಗ್ದು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಬಂದು ಇನ್ನು ಜಾತ್ರೆಯಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇನ್ನು ಚಿರುಮುರಿ ತಿನ್ನೋಣ ಅಂದ್ಬಿಟ್ಟು ಚಿರುಮುರಿ ತೊಗೊತಾ ಇದ್ದೀವಿ ಎಲ್ರಿಗೂ. ಇನ್ನು ಜಾತ್ರೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಊಟಕ್ಕೆ ಅಂತ ಚಿತ್ರಾನ್ನ ಮತ್ತು ಪುಳಿಯೋಗರೆ ಮಾಡಿದ್ರು. ಇನ್ನು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಇನ್ನು ಮತ್ತೆ ಊಟ ಎಲ್ರಿಗೂ ಬಡಿಸ್ತಾಯಿದ್ರು. ಇನ್ನು ಹಾಗೆ ಎಲ್ಲರೂ ಸ್ವಲ್ಪ ಹೊತ್ತು ಹಂಗೆ ಜಾತ್ರೆ ಬಗ್ಗೆ ಯಾವ ಥರ ಮಾಡ್ತಾರೆ ಅಂತೆಲ್ಲ ಮಾತಾಡ್ಕೊಂಡು ಕೂತಿದ್ರು. ಇನ್ನು ತೇರೆಳೆಯೋಕ್ಕೆ ಟೈಮ್ ಆಯಿತು ಅಂದ್ಬಿಟ್ಟು ಬಾಳೆಹಣ್ಣಿಗೆ ಜವನ ಚುಚ್ಚೋಣ ಅಂತ ಚುಚ್ತಾ ಇದ್ದಾರೆ. ಇನ್ನು ಟೈಮ್ ಆಗೋಗಿತ್ತು, ಆಗಲೇ ತೇರು ಎಳಿತಾ ಇದ್ರು. ಇನ್ನು ಇದೊಂದು ಚುಚ್ಕೊಳ್ಳೋದು ನಾವು ಮರ್ತ್ಕೊಂಡೇ ಬಿಟ್ಟಿತ್ತು. ಈಗ ಎಲ್ಲರೂ ನನ್ನ ತಂಗಿ ಮತ್ತು ನಮ್ಮ ಅಕ್ಕ, ನಮ್ಮ ಮಾಮ ಎಲ್ಲರೂ ಚುಚ್ತಾ ಇದ್ದಾರೆ. ಇನ್ನು ಇದೇನಕ್ಕಪ್ಪ ಅಂದರೆ ಈ ಜವನ ಚುಚ್ಚಿ ಎಸೆಯೋದ್ರಿಂದ ನಾವೇನೇ ಕೇಳ್ಕೊಂಡ್ರೂ ಆಗುತ್ತೆ ಅನ್ನೋದು ನಂಬಿಕೆ. ಹಾಗಾಗಿ ಚುಚ್ಬಿಟ್ಟು ಎಸಿತಾರೆ.
ಇನ್ನು ಫೈನಲಿ ತೇರನ್ನ ಎಳಿತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ತೇರು ಕಾಣಿಸ್ತಿದೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ತೇರು ಎಳೆದು ನೋಡೋದೇ ಒಂಥರ ಚಂದ. ಇನ್ನು ತೇರು ಎಳೆದು ನೋಡ್ಬೇಕಾರಂತೂ ಸಿಕ್ಕಾಪಟ್ಟೆ ಜನ ಹೋಗ್ತಾ ಇರ್ತಾರೆ. ಇನ್ನು ತೇರು ಎಳಿಬೇಕಾದ್ರೆ ನೋಡಿ ಎಷ್ಟು ಜನ ಸೇರಿದ್ರು ಅಂದರೆ ತುಂಬ ಜನ ಸೇರಿದ್ರು. ಇನ್ನು ಎಲ್ಲರೂ ಅಷ್ಟೇ ಜವನ ಚುಚ್ಚಿಬಿಟ್ಟು ಇನ್ನು ಬಾಳೆಹಣ್ಣೆ ದೇವ್ರಿಗೆ ಎಸಿತಾ ಇದ್ರು. ಇನ್ನು ಜಾತ್ರೆಗೆ ಹುಲಿರಮ್ಮನ್ನು ಕಟ್ಸಿದ್ರು. ನಿಜವಾಗ್ಲೂ ಹುಲಿರಮ್ಮನ ನೋಡ್ತಿರೋ ಒಂಥರ ಪಾಸಿಟಿವ್ ಎನರ್ಜಿ ಸಿಕ್ತಂಗೆ ಆಗುತ್ತೆ. ದೇವ್ರ ದರ್ಶನ ಪಡ್ದು ನಿಜವಾಗ್ಲೂ ಖುಷಿ ಆಯಿತು. ಇನ್ನು ಈ ತಾಯಿ ದಯೆ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ದೇವರು ಮುಂದೆಗಡೆ ಕಾಣೋದು, ಇಲ್ಲಿ ನೋಡಿದ್ರೆ ಕಾಣೋದು. ಮತ್ತೆ ಇವಾಗ ಪುನಃ ರಿಟರ್ನ್ ಬರಲ್ವಾ? ಕಾಣಿಸುತ್ತೆ ಅಲ್ಲಿಗೆ ಬರ್ತದೆ. ಇಲ್ಲಿ ನಿಂತಿದ್ದಕ್ಕೆ ಬರ್ತದೆ. 3 ದಿನ 2 ಸತಿ ಬಂದದಾ? ಇಲ್ಲ, ಒಂದೇ ಸಲ ಈಗ ಹೋಗೋದು ಅಲ್ಲಿ ಬಂದು ಬರ್ತದೆ. ಬೆಳಗ್ಗೆ ಪಲ್ಲಕ್ಕಿ ಉತ್ಸವ ಬರ್ತದೆ. ಹಿಂಗೆ ಇನ್ನು ಚಿಂಟು ಬಾಳೆಹಣ್ಣು ಎಸಿತೀನಿ ಅಂತ ಯಾರ್ಯಾರ ಮೇಲೋ ಬಾಳೆಹಣ್ಣು ಎಸಿತಾ ಇದ್ದ. ತೇರಲ್ಲಿ ನೋಡಿ ತುಂಬಾ ಖುಷಿ ಆಯಿತು. ಇನ್ನು ಬಾಳೆಹಣ್ಣು ಎಸಿಬೇಕಾರೆ ಅದಾಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಎಸಿಬೇಕಾರಂತೂ ತುಂಬಾ ಖುಷಿ ಆಗುತ್ತೆ. ಇನ್ನು ಸಂಜೆ ನಾಟಕಕ್ಕೆ ಸ್ಟೇಜ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನು ನೈಟ್ ಊಟಕ್ಕೆ ಇಷ್ಟು ಅಂತ ದುಡ್ಡು ಹಾಕ್ಕೊಂಡು ಅವ್ರ ಒಕ್ಕಲೆಲ್ಲ ಸೇರಿಕೊಂಡು ಒಂದು ಭಟ್ರು ವಹಿಸ್ಕೊಂಡು ಅಡುಗೆ ಮಾಡಿಸ್ಕೊತಾರೆ. ಇನ್ನು ತೇರೆಲ್ಲ ನೋಡ್ಕೊಂಡು ಬಂದು ಇನ್ನು ಎಲ್ಲರೂ ಕೂತ್ಕೊಂಡು ಪ್ರಸಾದ ತಿಂತಾಯಿದ್ದೀವಿ. ಇನ್ನು ಈ ದೇವ್ರ ಪ್ರಸಾದನ 3 ದೇವ್ರಿಗೆ ಅಷ್ಟೇ ಮಾಡ್ತಾರೆ. ಯಾವ ದೇವರು ಅಂತ ನನಗೆ ಗೊತ್ತಿಲ್ಲ. ಇನ್ನು ಯಾಮಗಿರಪ್ಪನ ಪ್ರಸಾದನ ಸುಮ್ಮನೆ ಯಾರೂ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ಋಣ ಇದ್ದವ್ರಿಗಷ್ಟೇ ಸಿಗೋದಂತೆ ಯಾಮಗಿರಪ್ಪನ ಪ್ರಸಾದ. ಇನ್ನು ಯಾಮಗಿರಪ್ಪನ ಸ್ಟೋರಿ ಕೇಳ್ತಿದ್ರೆ ಮೈಕೈ ಎಲ್ಲ ಜುಮ್ ಅಂತಿರುತ್ತೆ. ಇನ್ನು ಕಾಫಿ ಟೀ ಎಲ್ಲ ಇಟ್ಕೊಟ್ರು. ಇನ್ನು ಕುಡಿದ್ಬಿಟ್ಟು ಇನ್ನು ಹೊರಡೋಣ ಅಂತ ಓಡ್ತಾ ಇದ್ದೀವಿ. ಇನ್ನು ಜಾಮ್ ನೋಡಿ ಎಷ್ಟರ ಮಟ್ಟಿಗೆ ಜಾಮ್ ಆಗಿತ್ತು ಅಂದರೆ, ನಾ ಜಾತ್ರೆಯಿಂದ ಆಚೆಗೆ ಹೋಗೋಷ್ಟರಲ್ಲಿ ಸುಮಾರು 2 ಅವರ್ ಆಗೋಗಿತ್ತು. ಅಷ್ಟರ ಮಟ್ಟಿಗೆ ಜಾಮ್ ಆಗೋಗಿತ್ತು. ಇನ್ನು ಜಾತ್ರೆ ಮುಗಿಸ್ಕೊಂಡು ನಮ್ಮ ಅಕ್ಕರ ಮನೆಗೆ ಬಂದು ಇನ್ನು ಊಟಕ್ಕೆ ಅಂತ ಮಟನ್ ಸಾಂಬಾರು ಮಾಡಿದರು. ಇನ್ನು ಮಟನ್ ಸಾಂಬಾರು ಜೊತೆಗೆ ಮುದ್ದೆ ಎಲ್ಲ ಮಾಡಿದ್ಲು ನಮ್ಮ ಅಕ್ಕ. ಇನ್ನು ಊಟ ಎಲ್ಲ ಮುಗಿಸಿ ಎಲೆಡಿಗೆ ಹಾಕ್ಕೊಂಡು ಇನ್ನು ಬೆಂಗಳೂರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಊರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮದ್ದೂರು ಹೈವೇಲಿ ಒಂದು ಟೊಮೊಟೊ ಗಾಡಿ ದಬಾಯ್ಕೊಂಬಿಟ್ಟಿತ್ತು. ನಿಜವಾಗ್ಲೂ ದೇವ್ರ ಪವಾಡ ಅಂತಲೇ ಹೇಳ್ಬೋದು. ಆ ಅಣ್ಣಂಗೆ ಎಲ್ಲೂ ಏಟಾಗಿರಲಿಲ್ಲ. ಇನ್ನು ಆ ಅಣ್ಣಂಗೆ ಏನಾರ ಜೀವ ಏನಾರ ಹೋಗಿದ್ರೆ ಮತ್ತು ಕಾಲಕ್ಕೆ ಏಟಾಗಿದ್ರೆ ತುಂಬಾ ಕಷ್ಟ ಆಗೋಗಿರೋದು ಮಾತ್ರ. ಇನ್ನು ನೈಟು ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು 11 ಗಂಟೆ 11:30 ಆಗೋಗಿತ್ತು. ಇನ್ನು ಬೆಳಿಗ್ಗೆ ಎದ್ದು ಕಾಫಿ ಎಲ್ಲ ಕುಡ್ದು ಇನ್ನು ಬೆಳಿಗ್ಗೆ ತಿಂಡಿಗೆ ಅಂತ ರೊಟ್ಟಿ ಮತ್ತು ಮೊಟ್ಟೆ ಪಲ್ಯ ಮಾಡಿದರು. ಇನ್ನು ರೊಟ್ಟಿಗೆ ಮೊಟ್ಟೆ ಪಲ್ಯ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇನ್ನು ನಾಳೆ ನಮ್ಮ ಮನೆಗೆ ಹೋಗ್ಬೇಕಿತ್ತಲ್ಲ, ಸೊ ಅದಕ್ಕೆ ತರಕಾರಿ ಎಲ್ಲ ತೊಗೊಂಡು ಬಂದೆ. ಇನ್ನು ತರಕಾರಿ ಏನೇನು ತೊಗೊಂಬಂದಿದ್ದೀನಿ ಅಂದರೆ ಬೀನ್ಸು, ಆಲೂಗೆಡ್ಡೆ ಮತ್ತು ಹೀರೆಕಾಯಿ, ಟೊಮೊಟೊ, ಮೆಣಸಿನ್ಕಾಯಿ, ನವಿಲುಕೋಸು ಮತ್ತು ಬೀಟ್ರೋಟು, ಆಮೇಲೆ ಎಲೆಕೋಸು ಎಲ್ಲ ತೊಗೊಂಡು ಬಂದಿದ್ದೆ. ಏನಕ್ಕಪ್ಪ ಅಂದರೆ ನಮ್ಮನೆ ಹತ್ರ ಸ್ವಲ್ಪ ರೈಟು ತರಕಾರಿಗೆಲ್ಲ, ಸೊ ಯಾವಾಗ ಬಂದು ಇಲ್ಲಿಂದನೇ ಹೋಗ್ಬಿಡ್ತೀನಿ ನಾನು. ಇನ್ನು ನೈಟ್ ಊಟಕ್ಕೆ ಅಂತ ಮೀನು ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇನ್ನು ನಾನು ಯಾವ ಥರ ಮಸಾಲೆ ಇಟ್ಕೊತೀನಿ ಅಂದರೆ 2 ಟೊಮೊಟೊ, 1 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕಾಯಿ, ಇನ್ನೊಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೋಬೇಕು. ಇನ್ನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇನ್ನು ರುಬ್ಬಿರೋಂಥ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು, ಆನಂತರ ಎಷ್ಟು ನೀರು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರನ್ನ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇನ್ನು ಸಾಂಬಾರು ಚೆನ್ನಾಗಿ ಕುದ್ದ ನಂತರ ಮೀನು ಹಾಕ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಬೇಕಷ್ಟೇ. ಇನ್ನು ಹೆಚ್ಚೊತ್ತು ಬೇಯಿಸ್ಕೊಂಡ್ರೆ ಮೀನೆಲ್ಲ ಫುಲ್ಲು ಕದ್ರೋಗುತ್ತೆ. ಹಾಗಾಗಿ ಸ್ವಲ್ಪ ಒಂದು 2 ಕುದಿ ಬೇಯಿಸ್ಕೊಂಡ ನಂತರ ಮುಚ್ಚಳ ಮುಚ್ಚಬೇಕು. ಇನ್ನು ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದೋ. ಮೀನು ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಚಿಂಟು ಮೀನು ತಿಂದರೆ ಸ್ವಲ್ಪ ಬಾಡಿ ಹೀಟ್ ಆಗುತ್ತಲ್ಲ, ಸೊ ಅದಕ್ಕೆ ನಮ್ಮಮ್ಮ ಅಲ್ಲೆಣ್ಣೆ ತಿಕ್ತಾಯಿದ್ದಾರೆ ನನ್ನ ಮಗನಿಗೆ. ಇನ್ನು ನನ್ನ ಮಗ ಸ್ವಲ್ಪ ಕಾಲು ನೋವು ಅಂತಿದ್ದ, ಹಾಗಾಗಿ ನಮ್ಮಮ್ಮ ಸ್ವಲ್ಪ ಕಾಲಿಗೂ ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡ್ತಾಯಿದ್ರು. ಇನ್ನು ನಮ್ಮಮ್ಮ ಅಂತೂ ನನ್ನ ಮಗ ಬಂದ್ರಂತೂ ಊಟ ಮಾಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸ ನಮ್ಮ ಅಮ್ಮನೇ ಮಾಡ್ತಾರೆ. ಅಷ್ಟು ಇಷ್ಟಪಡ್ತಾರೆ ನನ್ನ ಮಗುನ ನಮ್ಮಮ್ಮ. ಇನ್ನು ಅಮ್ಮದಿರೇ ಹಾಗೆ ಅಲ್ವಾ, ತನ್ನ ಮಕ್ಳಿಗಿಂತ ಮೊಮ್ಮಕ್ಕಳು ಕಂಡ್ರೆ ತುಂಬ ಇಷ್ಟಪಡ್ತಾರೆ.
ಇನ್ನು ನೆಕ್ಸ್ಟ್ ಡೇ ಬೆಳಿಗ್ಗೆ ತಿಂಡಿಗೆ ಅಂತ ಪುಳಿಯೋಗರೆ ಮಾಡಿಲ್ಲ ನನ್ನ ತಂಗಿ. ಇನ್ನು ಪುಳಿಯೋಗರೆ ಎಲ್ಲ ತಿನ್ಕೊಂಡು ಇನ್ನು ನಮ್ಮ ಮನೆಗೆ ಬರೋಣ ಅಂತ ಆಟೋ ಬುಕ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇನ್ನು ಇದಾಗಿತ್ತು ಇವತ್ತಿನ ಯೂಟ್ಯೂಬ್ ಬ್ಲಾಗ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.